ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏರ್ ಇಂಡಿಯಾ ವಿಮಾನದಿಂದ ಚಕ್ರ ಕಳಚಿದೆ. ಲ್ಯಾಂಡಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಏರ್ ಇಂಡಿಯಾ ವಿಮಾನದಿಂದ ಮುಂದಿನ ಚಕ್ರ ಕಳಚಿದೆ. ಲ್ಯಾಂಡಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಆದರೆ ಯಾವುದೇ ಅನಾಹುತ ಆಗಿಲ್ಲ. ಥೈಲ್ಯಾಂಡ್ನ ಫುಕೆಟ್ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. 131 ಜನ ಪ್ರಯಾಣಿಕರು ಹಾಗೆ 7 ಜನ ಸಿಬ್ಬಂದಿಗಳು ಸೇಫ್ ಆಗಿದ್ದಾರೆ. ಹಾಗೆ 2 ಮಕ್ಕಳು ಕೂಡ ಇದ್ರು. ಎಲ್ಲರೂ ಇದೀಗ ಸೇಫ್ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತೆಲಂಗಾಣದಿಂದ ಹೊರಟು ಫುಕೆಟ್ನಲ್ಲಿ ಲ್ಯಾಂಡ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ರನ್ವೇನಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದ ಮುಂದಿನ ಚಕ್ರ, ಮುಂಭಾಗದ ಚಕ್ರ ಕಳಚಿದೆ. ಲ್ಯಾಂಡಿಂಗ್ ವೇಳೆ ವಿಮಾನದ ಮುಂದಿನ ಚಕ್ರಕ್ಕೆ ಹಾನಿಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. DGCAನಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೇಸ್ ತನಿಖೆಗೆ ಆದೇಶವನ್ನು ಕೂಡ ನೀಡಲಾಗಿದೆ. ಏರ್ ಇಂಡಿಯಾ ವಿಮಾನದಿಂದ ಚಕ್ರ ಕಳಚಿದೆ. ಲ್ಯಾಂಡಿಂಗ್ ವೇಳೆ ಈ ರೀತಿ ಒಂದು ಅವಘಡ ಸಂಭವಿಸಿದೆ. ಆದರೆ ಯಾವುದೇ ಅನಾಹುತ ಆಗಿಲ್ಲ. ಥೈಲ್ಯಾಂಡ್ನ ಫುಕೆಟ್ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. 131 ಜನ ಪ್ರಯಾಣಿಕರಿದ್ರು, 7 ಜನ ಸಿಬ್ಬಂದಿ ಇದ್ರು, ಹಾಗೆ 2 ಮಕ್ಕಳು ಕೂಡ ಇದ್ರು. ಎಲ್ಲರೂ ಸೇಫ್ ಆಗಿದ್ದಾರೆ. ತೆಲಂಗಾಣದಿಂದ ಹೊರಟು ಫುಕೆಟ್ನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಈ ವೇಳೆ ಮುಂದಿನ ಚಕ್ರಕ್ಕೆ ಹಾನಿಯಾಗಿದೆ. ಇನ್ನು DGCAನಿಂದ AI ಎಕ್ಸ್ಪ್ರೆಸ್ ಕೇಸ್ ತನಿಖೆಗೆ ಆದೇಶವನ್ನು ಕೂಡ ನೀಡಲಾಗಿದೆ. ಅಂದರೆ ರನ್ವೇಗೂ ಕೂಡ ಇದರಿಂದ ಎಫೆಕ್ಟ್ ಆಗಿದೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹೀಗಾಗಿ ಸದ್ಯಕ್ಕೆ ಫುಕೆಟ್ ಏರ್ಪೋರ್ಟ್ನ ರನ್ವೇ ಅನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಅಂದರೆ ಮುಂಬರುವಂತಹ ವಿಮಾನಗಳಿಗೆ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ. ಯಾಕಂದರೆ ರನ್ವೇಗೂ ಕೂಡ ಡ್ಯಾಮೇಜ್ ಆಗಿದೆ. ಹೀಗಾಗಿ ಸದ್ಯಕ್ಕೆ ಟೆಂಪರರಿ ಆಗಿ ಈ ಒಂದು ವಿಮಾನದ ಮುಂಭಾಗ ಅಂದರೆ ಚಕ್ರಕ್ಕೆ ಏನು ಹಾನಿಯಾಗಿದೆ, ಇದರಿಂದ ರನ್ವೇಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿರೋದ್ರಿಂದ ಟೆಂಪರರಿ ಆಗಿ ಫುಕೆಟ್ ವಿಮಾನ ನಿಲ್ದಾಣದ ರನ್ವೇಯನ್ನು ಕ್ಲೋಸ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನದಿಂದ ಚಕ್ರ ಕಳಚಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಏಕೆಂದರೆ ಈ ಒಂದು ಫ್ಲೈಟ್ನಲ್ಲಿ 131 ಜನ ಪ್ಯಾಸೆಂಜರ್ಸ್ ಇದ್ರು, ಹಾಗೆ 7 ಜನ ಅಂದರೆ ಪೈಲಟ್ ಸೇರಿ 7 ಜನ ಸಿಬ್ಬಂದಿ ಇದ್ರು, ಹಾಗೆ 2 ಮಕ್ಕಳು ಕೂಡ ಇದ್ರು. ಎಲ್ಲರೂ ಸೇಫ್ ಆಗಿದ್ದಾರೆ. ತೆಲಂಗಾಣದಿಂದ ಹೊರಟು ಫುಕೆಟ್ನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ರನ್ವೇನಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಮುಂಭಾಗದ ಚಕ್ರಕ್ಕೆ ಹಾನಿಯಾಗಿದೆ. ಇದರಿಂದ ರನ್ವೇಗೂ ಕೂಡ ಹಾನಿಯಾಗಿದೆ. ಹೀಗಾಗಿ ಸದ್ಯಕ್ಕೆ ಫುಕೆಟ್ ಏರ್ಪೋರ್ಟ್ನ ರನ್ವೇಯನ್ನು ಕ್ಲೋಸ್ ಮಾಡಲಾಗಿದೆ. ಇನ್ನು DGCAನಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕೇಸ್, ಈ ಒಂದು ಕೇಸ್ ಏನಿದೆ ಇದರ ತನಿಖೆಗೂ ಕೂಡ ಆದೇಶವನ್ನು ನೀಡಲಾಗಿದೆ. ಅಂದರೆ ಹೇಗೆ ಈ ರೀತಿ ಆಯಿತು ಘಟನೆ, ಮುಂಚೆನೇ ಚೆಕ್ಕಿಂಗ್ ಏನು ಮಾಡಿರಲಿಲ್ವಾ? ಯಾಕಂದರೆ ಒಂದು ಫ್ಲೈಟ್ ಹೋಗಬೇಕು ಅಂತಂದರೆ ಅದು ಕೂಡ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇವೆಲ್ಲ, ಹೀಗಾಗಿ ಚೆಕ್ಕಿಂಗ್ ಮಾಡಿಯೇ ಸ್ಟಾರ್ಟ್ ಮಾಡಿರ್ತಾರೆ. ಆದರೂ ಕೂಡ ಈ ರೀತಿ ಅವಘಡ ಆಗಿದೆ. ಇಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅದು ಒಂದು ಕಡೆ ಆದರೂ ಈ ರೀತಿ ಇಷ್ಟೊಂದು ಜನರನ್ನು ಕರ್ಕೊಂಡು, ಅದು ಕೂಡ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂದಮೇಲೆ ಚೆಕ್ಕಿಂಗ್ ನಡೆದೇ ಇರುತ್ತೆ. ಆದರೂ ಈ ರೀತಿ ಘಟನೆ ಆಗಿದೆ. ಹೀಗಾಗಿ ಈ ಒಂದು ಕೇಸ್ ಏನಿದೆ ಇದನ್ನು ತನಿಖೆ ನಡೆಸಬೇಕು ಅಂತ ಆದೇಶವನ್ನು ನೀಡಲಾಗಿದೆ. ಏರ್ ಇಂಡಿಯಾ ವಿಮಾನದಿಂದ ಚಕ್ರ ಕಳಚಿದೆ. ಲ್ಯಾಂಡಿಂಗ್ ವೇಳೆ ನಡೆದ ಅವಘಡ ಇದು. ಆದರೆ ಅನಾಹುತ ತಪ್ಪಿದೆ. ಥೈಲ್ಯಾಂಡ್ನ ಫುಕೆಟ್ ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ. 131 ಜನ ಪ್ರಯಾಣಿಕರು ಹಾಗೂ 7 ಜನ ಸಿಬ್ಬಂದಿ ಸೇಫ್ ಆಗಿದ್ದಾರೆ. ತೆಲಂಗಾಣದಿಂದ ಹೊರಟು ಫುಕೆಟ್ನಲ್ಲಿ ಲ್ಯಾಂಡಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿದೆ.